ಅವ್ವ ಮಗನಿಂದ ನಮ್ಮಲ್ಲಿ ಅನುಮಾನ ಹುಟ್ಟಂಗಾಗೈತೆ. ಇಷ್ಟಕ್ಕೆಲ್ಲ ಕಾಣೋದನ್ನ ಸುಮ್ಕೆ ಬಿಟ್ಬಿಟ್ರೆ ಒಂದಲ್ಲ ಒಂದು ದಿವಸ ನಮಗೆ ನಾವೇ ಕಚ್ಚರ್ಕೊಂಡು ಸಾಯ್ಬೇಕಾಯ್ತದೆ. ಅಬ್ಬ ನಾನು ನಿನ್ನ ಭಾಷೆ ಮುರಿತೀನಿ ಅಂತ ನೀನು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಅವ್ರಿಬ್ಬರನ್ನ ನಾನು ಕೊಂದೇ ಕೊಲ್ತೀನಿ. ಬೇಡ ಕಂಟಿ, ಕಬ್ಬಣನ ಬಗ್ಗಿಸ್ಬೇಕು ಅಂದರೆ ಕಾವು ಕೊಡಬೇಕು. ಹಂಗೆ ಈ ಅವ್ವ ಮಗನ ಬಗ್ಗಿಸ್ಬೇಕು ಅಂದರೆ ಅದಕ್ಕೆ ದೊಡ್ಡವ್ರ ಸಹಕಾರ ಬೇಕು. ನಾನು ನಮ್ಮ ಪಕ್ಷದವ್ರ ತವ ಮಾತಾಡಿ ಅವ್ವ ಮಗ ಇಬ್ರನ್ನು ಆದಷ್ಟು ಬಿರ್ನೆ ಒಳಗೆ ಹಾಕಿಸ್ತೀನಿ. ಮತ್ತೆ ಕಾನೂನು ಅದು ಇದು ಅಂತ ಕೈ ಕಳ್ಕೊಂಡು ಸುಮ್ಕೆ ಕೊಡ್ಬೇಕನವ. ಕಾನೂನಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಮಗ. ಅವ್ರಿಗೆ ಶಿಕ್ಷೆ ಕೊಟ್ಟು ನೀನು ಅಪರಾಧಿ ಆಗೋದು ಬೇಡ. ಏನು ಮಾಡಬೇಕು ಅನ್ನೋದು ನನಗೆ ಸಂದಾಗಿ ಬರ್ತದೆ, ಅದನ್ನ ನಾನೇ ಮಾಡ್ತೀನಿ. ನಮಸ್ಕಾರ ಬಂಗಾರಮ್ಮನವ್ರಿಗೆ. ನಮಸ್ಕಾರ ಸಾಹೇಬ್ರೆ, ಸಂದಾಕಿದ್ದೀರಾ? ಆ ಮಾತನ್ನು ನಾನು ನಿಮಗೆ ಕೇಳಬೇಕು. ಆಕ್ಸಿಡೆಂಟ್ ಆಗಿರೋ ವಿಷಯ ಗೊತ್ತಾಯಿತು, ಮನಸ್ಸಿಗೆ ತುಂಬ ನೋವಾಯಿತು. ಏನು ಮಾಡೋದು ಸಾಹೇಬ್ರೆ, ಎಲ್ಲ ಇದೆಯೇ ಆಟ. ಆ ವಿಧಿನೇ ಗೆದ್ದು ಬಂದಿರೋ ಗಟ್ಟಿಗಿತ್ತಿ ನೀವು. ನಾನು ಸುಮಾರು ಸಾರಿ ಬಂದು ನಿಮ್ಮನ್ನು ಭೇಟಿ ಆಗಬೇಕು ಅಂತ ಅಂದ್ಕೊಂಡೆ. ಆಮೇಲೆ ನೀವು ಬೇರೆ ನಮ್ಮ ಪಕ್ಷನ ಬಿಟ್ಟು ಹೋಗಿರೋರು, ಅದಕ್ಕೋಸ್ಕರ ನೀವೆಲ್ಲಿ ಬೇಜಾರು ಮಾಡ್ಕೊತೀರಾ ಅಂತ ಬರಲಿಲ್ಲ. ಕೋಪದಾಗೆ ಪಕ್ಷ ಬಿಟ್ಟು ಹೋಗಿದ್ದಕ್ಕೆ ಕ್ಷಮಿಸ್ಬಿಡಿ ಸಾಹೇಬ್ರೆ. ಪರವಾಗಿಲ್ಲ ಬಿಡಿ, ನಿಮ್ಮಂಥ ಮೆಂಬರ್ಸ್ಗೆ ನಮ್ಮ ಪಕ್ಷದ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. ಸಾಹೇಬ್ರೆ, ನಾನು ಪಕ್ಷಗೋಸ್ಕರ ಯೋಟೆಲ್ಲ ದುಡ್ದೀನಿ ಅನ್ನೋದು ನಿಮಗೆ ಗೊತ್ತದೆ. ಅದನ್ನ ಯಾರಾದರೂ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ ಬಂಗಾರಮ್ಮನವರೇ? ನಿಮ್ಮಂಥವರು ನಮ್ಮ ಪಕ್ಷದಲ್ಲಿ ಇರಬೇಕು ಅಂತ ತಾನೇ ನಾವು ಬಯಸೋದು. ಇನ್ನೂ ಆ ವಿಶ್ವಾಸನ ಹಂಗೆ ಇಟ್ಕೊಂಡಿರೋದಕ್ಕೆ ಧನ್ಯವಾದಗಳು ಸಾಹೇಬ್ರೆ. ನಾನು ನಿಮಗೆ ಯಾಕೆ ಫೋನ್ ಮಾಡಿದೆ ಅಂದರೆ, ನಿಮ್ಮಿಂದ ಪಕ್ಷದಿಂದ ನನಗೀಗೊಂದು ಸಹಾಯ ಆಗಬೇಕಾಗದೆ. ನಿಮ್ಮಂಥವ್ರಿಗೆ ಪಕ್ಷ ಸಹಾಯ ಮಾಡಲ್ಲ ಅಂತ ಹೇಳುತ್ತಾ? ಅದೇನಂತ ಹೇಳಿ ಮಾಡೋಣ. ಸಾಹೇಬ್ರೆ, ನಿಮಗೆ ಗೊತ್ತಿರೋಂಗೆ ನನ್ನ ಸೊಸೆ ಅರ್ಧ ವಯಸ್ಸಿನಾಗೆ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ್ಲು. ಆದರೆ ಅವಳು ಸಾವು ಸಹಜ ಅಲ್ಲ ಅನ್ನೋದು ನಿಮಗೂ ಗೊತ್ತದೆ ಸಾಹೇಬ್ರೆ. ಅದಕ್ಕೆ ಅವಳು ಸಾವಿಗೆ ಕಾರಣ ಆದವ್ರನ್ನ ಆದಷ್ಟು ಬಿರ್ನೆ ಹುಡುಕಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗೋಗಿ ಮಾಡಿಕೊಡಿ ಸಾಹೇಬ್ರೆ. ನನ್ನ ಕೈಲಾಗಿದ್ದನ್ನ ನಾನು ಖಂಡಿತ ಮಾಡ್ತೀನಿ. ಈ ಅಪರಾಧಿಗಳನ್ನ ಆರಾಮಾಗಿ ಓಡಾಡಕ್ಕೆ ಬಿಟ್ಟಿದ್ದಾರಲ್ಲ, ಈ ಪೊಲೀಸ್ನವ್ರಿಗೆ ಏನಂತ ಹೇಳೋಣ? ಇಲ್ಲ ಸಾಹೇಬ್ರೆ, ಅವ್ರ ಪ್ರಯತ್ನ ಅವ್ರು ಪಡ್ತಾನೆ ಅವರೇ. ಆದ್ರೆ ಅವ್ವ ಮಗ ಇಬ್ಬರು ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾವ್ರೆ. ನೀವೇನು ಚಿಂತೆ ಮಾಡಬೇಡಿ. DC ಮೇಡಮ್ನ ಕಳ್ಕೊಂಡಿರೋ ನೋವು ನಮಗೂ ಇದೆ ನೋಡಿ. ನಿಮ್ಮ ಸೊಸೆ ಸಾವು ಕಾರಣರಾಗಿರೋ ಆ ಸಿಂಗಾರವ್ವ ಮತ್ತು ಕಲಿನ ನಮ್ಮ ಪಕ್ಷ ಇನ್ಫ್ಲೂಯೆನ್ಸ್ ಬಳಸಿ ಅವ್ರಿಗೆ ಖಂಡಿತ ಶಿಕ್ಷೆ ಕೊಡಿಸುತ್ತೆ. ಅಷ್ಟು ಮಾಡಿದ್ರೆ ಸ್ಯಾನೆ ಉಪಕಾರ ಆಯ್ತದೆ ಸಾಹೇಬ್ರೆ. ಹೌದು, ನಮ್ಮ ಬೆಂಬಲ ನಿಮಗೆ ಯಾವಾಗಲೂ ಇರುತ್ತೆ. ನೀವು ಯಾವಾಗ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡೋದು? ಅದ್ರ ಬಗ್ಗೆ ನಾನು ಇನ್ನೂ ಏನು ಯೋಚನೆ ಮಾಡಿಲ್ಲ ಸಾಹೇಬ್ರೆ. ಹಂಗೇನಾನ ಇದ್ದರೆ ನಾನೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಆಯಿತು ಬಂಗಾರಮ್ಮನವ್ರೆ, ನಿಮ್ಮ ಅಭಿಪ್ರಾಯನ ನಾವು ಗೌರವಿಸ್ತೀವಿ. ಅದು ಏನೇ ವಿಷಯ ಇದ್ದರೂ ಹೇಳಿ. ಆಯಿತು ಸಾಹೇಬ್ರೆ. ನೋಡಿ, ಶಿಕ್ಷೆ ಬಗ್ಗೆ ಚಿಂತೆ ಮಾಡಬೇಡಿ. ವಿಷಯ ನನ್ನವರೆಗೂ ತಲುಪಿದೆ ಅಂತಂದಮೇಲೆ ಸಿಂಗಾರವ್ವ ಮತ್ತು ಕಲಿ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಸರಿ ಸಾಹೇಬ್ರೆ. ಸಾಹೇಬ್ರೆ ಮಾತು ಕೊಟ್ಟವ್ರೆ ಅಂದ್ಮ್ಯಾಕೆ ಅವ್ವ ಮಗ ಇಬ್ಬರು ಆದಷ್ಟು ಬಿರ್ನೆ ಜೈಲ್ ಸೇರ್ತಾರೆ.
ಸರ್ ನೀವು ಈ ಸಿಂಗರನ್ನು ನೋಡಿ ಖುಷಿನಲ್ಲಿ ಶಿಳ್ಳೆ ಹೊಡಿತೀರಾ ಅಂದರೆ ಹೀಗೆ ಏದುಸ್ರು ಬಿಡ್ತಿದ್ದೀರಲ್ಲ. ನೀನಾ? ನಾನೇ ಸರ್. ನೋಡೋಕ್ ಥೇಟ ಬಂಗಾರನ್ ಥರನೇ ಇದ್ರು ಬೇಜಾನ್ ಕಿರಿಕ್ ಮಾಡೋ ಸಿಂಗಾರ. ನೀನು ಯಾಕೆ ಇಲ್ಲಿಗೆ ಬಂದೆ ಸಿಂಗಾರಮ್ಮ? ಆ ಬಂಗಾರಮ್ಮ ನಿಮಗೆ ಕೈ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ನಿಮ್ಮ ಜೊತೆ ಕೈ ಜೋಡಿಸಿ ನಿಮ್ಮನ್ನು ರಾಜ ಮಾಡೋಣ ಅಂತ ಜೈಲಿಂದ ತಪ್ಪಿಸ್ಕೊಂಡು ಬಂದೆ. ಏನು ಹೇಳ್ತಾ ಇದೆಯಾ? ನೋಡಿ ಸರ್, ನಾನು ಆ ಬಂಗಾರನ್ ಥರ ನ್ಯಾಯ ನೀತಿ ಅಂತೆಲ್ಲ ಬೇಕಾದ ಮಾತುಗಳನ್ನ ಆಡಲ್ಲ. ನಂದೇನಿದ್ರು ನನಗೆ ನೀನು, ನಿನಗೆ ನಾನು, ಆ ಪಾಲಿಸಿ. ನನಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ. ಇನ್ನು ಬೇಡದಿರೋ ನ್ಯಾಯ ನೀತಿನೆಲ್ಲ ಕಸದ ಬುಟ್ಟಿಗೆ ಎಸಿತೀನಿ. ಈ ಧರ್ಮ ಕರ್ಮ ಎಲ್ಲ ನೋಡ್ಕೊಂಡು ನಿಂತರೆ ನಮ್ಮ ಕೈಗೆ ಸಿಗೋದು ಚಿಪ್ನಾಯಕನಹಳ್ಳಿ ಚಿಪ್. ನೋಡಿ ಸರ್, ನನಗೆ ನಿಮ್ಮ ಸಪೋರ್ಟ್ ಬೇಕು, ನಿಮಗೆ ಆ ಬಂಗಾರನ ಸಪೋರ್ಟ್ ಬೇಕು. ಹೌದು, ನಾನು ನಿನಗೆ ಸಪೋರ್ಟ್ ಮಾಡಿದ್ರೆ ಬಂಗಾರಮ್ಮ ಹೇಗೆ ನನಗೆ ಸಪೋರ್ಟ್ ಮಾಡ್ತಾರೆ? ಇಲ್ಲೇ ನೋಡಿ ನೀವು ಅರ್ಥ ಮಾಡ್ಕೊಳ್ದೇ ಇರೋದು. ನಾನು ಆ ಬಂಗಾರನ ಸಾಯಿಸಿ ಅವಳ ಜಾಗದಲ್ಲಿ ನಾನು ಹೋಗಿ ಕೂತ್ಕೊಂಡ್ರೆ ನಿಮ್ಗೆ ಆ ಬಂಗಾರನೇ ತಾನೇ ಸಪೋರ್ಟ್ ಮಾಡೋದು. ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಸರ್, ಇದು ಸಿಂಪಲ್ ವಿಷಯ. ನೀವು ನನಗೆ ಬೆಂಬಲ ಕೊಟ್ಟರೆ ನಾನು ಆ ಬಂಗಾರಮ್ಮನ ಜಾಗಕ್ಕೆ ಹೋಗಿ ಆ ಬಂಗಾರಮ್ಮನ ರೂಪದಲ್ಲಿ ಇದ್ಕೊಂಡು ನಿಮಗೆ ಬೆಂಬಲ ಕೊಡ್ತೀನಿ. ಅಂದರೆ ನಿಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡ್ತೀನಿ. ಸರ್, ನಿಮ್ಗೆ ಈ ಡೀಲ್ ಓಕೆನಾ? ಈ ಕೆಲಸ ಆಗುತ್ತಾ ಸಿಂಗಾರಮ್ಮ? ಹಾಗೇ ಆಗುತ್ತೆ ಸರ್. ಯಾಕೆಂದರೆ ಕೆಲಸ ಮಾಡೋಕ್ಕೆ ಅಂತಾನೆ ಬೇಜಾನ್ ಕೈಗಳು ನಮ್ಮ ಹತ್ರ ಇದೆ. ನೋಡ್ತೀರಾ? ಅವ್ವ, ಕುಡಿಯಕ್ಕೆ ನಾನು ಜ್ಯೂಸ್ ತಂದ್ಕೊಡ್ಲಾ? ಬೇಡಕ್ಕ ನವಿ, ಈಗ ತಾನೇ ಹೊಸಿ ಗಂಜಿ ಕುಡ್ದಿದ್ನಲ್ಲ. ಇಲ್ಲಿ ಹೊಸಿ ಕುಡಿ. ಹಾಡ ಅನ್ನಲ್ಲ. ಅವ್ವ, ಮಾತ್ರೆ ತಗೊಳ್ಳಿ. ಅವ್ವ, ಮಾತ್ರೆ ತಗೊಳ್ಳಿ. ಪುಟ್ಟಕೋ, ಹೆಂಗಿದ್ಯಾ? ನಿನಗೆ ಹಿಂಗಾಗದೆ ಅಂತ ವಿಚಾರ ಗೊತ್ತಾಗಿ ಸಾನೆ ನೋವಾಯ್ತು. ಅದಕ್ಕೆ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಈಗ ಹೊಸಿ ಆರಾಮಾಗಿದ್ದೀನಿ ಕಣಪ್ಪ. ಆ ಸಿಂಗಾರ ಬಂದು ಯಾಕೋ ಅತಿ ಆಯ್ತು, ಸುಮ್ಕೆ ಬಿಡಬಾರ್ದು. ನಿಂದು ಅಷ್ಟೇ ಅತಿ ಆಯಿತು ಜಾಗ ಖಾಲಿ ಮಾಡಿದಿಂದ. ಇದ್ಯಾಕೆ ಬಾವು ಹಿಂಗೆ ಹೇಳ್ತಿದ್ಯಾ? ನಾನೇ ಇಲ್ಲೇ ತಿನ್ಕೊಂಡು ಕುಡ್ಕೊಂಡು ಹೋಗಿ ಬಂದಿಲ್ಲ. ಪುಟ್ಟಕ್ಕನ ಆರೋಗ್ಯ ಹೆಂಗೈತೆ ಅಂತ ವಿಚಾರಿಸ್ಕೊಂಡು ಹೋಗಿ ಬಂದೀವಿ ಆಟೆಯ. ನಮ್ಮ ಅವ್ವ ವಿಚಾರಿಸ್ಕೊಳಕ್ಕೆ ಸಾನೆ ಜನ ಅವ್ರೆ. ಇವನೇ ವಿಚಾರಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಅಪ್ಪಯ್ಯ. ಹೇಳಿದ್ ಕೇಳಿಸ್ತಲ್ವಾ? ಯಾಕೆ ರವಿ ಹಿಂಗೆಲ್ಲ ಮಾತಾಡ್ತಿದ್ದೀರಿ? ಮನೆ ಬಾಗಿಲಿಗೆ ಬಂದವ್ರಿಗೆ ಹಿಂಗ ಮಾತಾಡೋದು? ಹೋಗ್ಲಿ ಬಿಡು ಪುಟ್ಟಕ್ಕೋ. ಇತ್ತೀಚೆಗೆ ನನ್ನ ಕಿವಿನೂ ಕೆಪ್ಪಾಗೋಗೋದೆ ಕೆಲವ್ರ ಮಾತಿಗೆ. ಅವ್ರ ಮಾತುಗಳು ನನಗೆ ಕೇಳೋಕ್ಕೂ ಇಲ್ಲ, ಅಂಟಕ್ಕೂ ಇಲ್ಲ. ಮತ್ಲತ್ ಮಾಡ್ಕೊಂಡು ಮಾತಾಡಿದ್ರೆ ಇಲ್ಲಿ ಯಾರು ನಂಬಕ್ಕಿಲ್ಲಕ್ಕಲ್ಲ. ಬಂಡ್ಗೆಟ್ ಜನರಿಗೆ ಯೋಟ್ ಹೇಳಿದ್ರು ಆಟೆ ಬುಡಿ ಅಪ್ಪಯ್ಯ. ಅಕ್ಕ, ಈ ಅಕ್ಕ ಒಂದು ಎಲ್ಲಾರ್ಗೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಏನಾಯ್ತವ? ಹೆಂಗಿದ್ಯವ? ಚಂದ ಹಾಕಿದ್ದೀನಿ ಕಣಪ್ಪ. ಅಮ್ಮ, ಹೇಗಿದ್ದೀರಾ? ಪರವಾಗಿಲ್ಲ ಕಣಪ್ಪ. ನೀನು ಕಾಲೇಜ್ಗೆ ಹೋಗ್ನಿಲ್ವೇ? ನೀವು ಮನೆಗೆ ಬಂದಿದ್ದೀರಾ ಅಂತ ಪುರ್ಸಿ ಹೇಳ್ದ.
ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಿಸ್ಟರ್ ಗೋಪಾಲ್, ಇವತ್ತು ಅಮಾವಾಸ್ಯೆನಾ ಹುಣ್ಣಿಮೆನಾ? ಯಾಕು ಸರ್? ಎಲ್ಲ ಗ್ರಹಗಳು ಒಟ್ಟಿಗೆ ಸೇರ್ಬಿಟ್ಟಿದಾರಲ್ಲ ಅದಕ್ಕೆ. ಕವಿ ಹಂಗೆ ಹೇಳ್ತಿದೀಯೇ? ಅಯ್ಯೋ ಅದೇ ಅವ್ವ, ಇತ್ತೀಚೆಗೆ ನಮಗೆ ನಂಬಿಕೆ ದ್ರೋಹದ ಜೊತೆ ಪ್ರಾಣಕ್ಕೂ ಕಂಟಕ ಬರ್ತಿದ್ಯಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಏನೇನೋ ಮಾತಾಡಬೇಡ ಸುಮ್ಮ ಹಾಗೆ. ಹೌದು ಸುಮಾ, ಕೆಲವರು ಬೆನ್ನಿಂದ ನಿಂತ್ಕೊಂಡು ಚೂರಿ ಹಾಕಿದ್ರೆ ಇನ್ನು ಕೆಲವರು ಎದುರುಗಡೆ ನಿಂತ್ಕೊಂಡೆ ಚೂರಿ ಹಾಕ್ಬಿಟ್ರು. ಅಮ್ಮ, ಡಾಕ್ಟರ್ ಏನು ಹೇಳಿದ್ರು? ಜೀವಕ್ಕೇನು ತೊಂದರೆ ಇಲ್ಲ ಅಂತ ಹೇಳೋರಪ್ಪ. ಅಮ್ಮ, ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಹೇಳಿ, ನನಗೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಪರಿಚಯ ಇದ್ದಾರೆ, ಬೇಕಿದ್ರೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಏನೂ ಬೇಕಾಗಿಲ್ಲ, ನಾವು ಸಣ್ಣ ಜನರು ಸಣ್ಣ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಹುಷಾರು ಮಾಡ್ಕೋತೀವಿ. ಪುಟಕು, ನಿಮಗೆ ಸಾನೇ ವಿಶ್ರಾಂತಿ ಬೇಕಾಗಿದೆ. ಮೆಸ್ನಾಗ ಏನೋ ಕೆಲಸ ಇದ್ರೆ ನನಗೆ ಹೇಳು. ಎರಡೆರಡು ಕಡೆ ಕೆಲಸ ಮಾಡೋದಕ್ಕೆ ನನಗೇನು ಬೇಜಾರಾಗಿಲ್ಲ. ನಾನು ಮಾಡ್ತೀನಿ. ಬೇಡಪ್ಪ, ಈಗಾಗಲೇ ಒಂದು ಮೆಸ್ನಾಗ ಜಾಗ ಕೊಟ್ಟು ಜಾಗಟೆ ಬಾರಿಸ್ಕೊಂಡು ಸಾಕಾಗತ್ತೆ. ನಮಗೆ ನಮ್ಮ ಅವ್ವನ ಹೆಂಗೆ ನೋಡ್ಕೋಬೇಕು, ಈ ಮೆಸ್ನ ಹೆಂಗೆ ನೋಡ್ಕೋಬೇಕು ಅಂತ ಸಂದಾಗೆ ಗೊತ್ತದೆ. ಅಯ್ಯಯ್ಯಯ್ಯಯ್ಯ, ಇದು ಯಾಕೆ ಹಿಂಗೆ ಆಡ್ತಿದ್ರಿ ಇವತ್ತು? ಏನೋ ಆ ಹುಡುಗರು ನನ್ನ ಮ್ಯಾಗಿನ ಕಾಳಜಿಗೆ ಹಂಗೆ ಕೇಳ್ತಾವ್ರಿ. ಆಟಕ್ಕೆಲ್ಲ ಇವ್ನು ಹಿಂಗೆ ಮಕ್ಕ ಸಿಂಡ್ರಸ್ ಕೇಳೋದೆ. ಈ ಹುಡುಗಿರ ಹಿಂಗೆ ಕಣವ, ಒಂದ್ಕಿತ ಬಾರ್ಲ ದೋಸ್ತ ಅಂತಾರೆ, ಇನ್ನೊಂದ್ಕಿತ ನೀನ್ ಯಾರಲ್ಲ ಅಂತಾರೆ. ಏಯ್ ಪುರ್ಸಿ, ಯಾಕೋ ಹೆಂಗಿದೆ ಮೈಗೆ? ಜೊತೆಲಿರೋರ್ ಗಾಳಿ ನಿನ್ಗೇನಾದ್ರೂ ಬೀಸ್ತಾ ಹೆಂಗೆ? ಇದು ಗಾಳಿ ಅಲ್ಲ ಕಣವಿ, ಕಟ್ಟು ಸತ್ಯ. ಅಯ್ಯೋ ಹೋಗ್ಲಿ ಬಿಡ್ರಪ್ಪ, ಅವ್ರ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀರಾ? ಅವ್ವ, ನೀವೇನೇ ಹೇಳಿ, ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ಸಿಂಗಾರಮ್ಮನ ಕೈಯಿಂದ ಮಗು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಹೌದು ಪುಟ್ಟಮ್ಮೆ, ನಿಂಗೆ ಆಟೋಂದರಿಯ ಎಲ್ಲಿಂದ ಬಂತು? ಅಲ್ಲ ಕಣಯ್ಯ, ಮಗಿನ ಪಿರಾಣಕ್ಕೆ ಅಪಾಯ ಐತೆ ಅಂತ ನನಗೆ ಗೊತ್ತಾದ ಮ್ಯಾಕು ನೋಡ್ಕೊಂಡು ಹೆಂಗೆ ಸುಮ್ಕೆ ಇರೋದು? ಆದರೂ ಅವ್ವ, ನಿನ್ಗೆ ಏನಾಗೋದಿದ್ದು ಅಂತ ಸ್ಯಾನೆ ದಿಗ್ಲಾಗ್ಬಿಟ್ಟಿತ್ತು. ಅದ್ರಾಗೂ ಬಂಗಾರತ್ತೆ ಒಂದು ಸಣ್ಣ ಅವ್ರ ಪಿರಾಣನೇ ಓದಂಗೆ ಆಡ್ಬಿಟ್ರು. ನಿಮ್ಮೆಲ್ಲರ ಪಿರು ತೀರಾ ಗಂಟ ನಂಗೇನೂ ಆಗಕ್ಕಿಲ್ಲ ಕಣವಿ. ನಂಗೆ ಹಿಂಗಾಯ್ತಲ್ಲ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಆ ಮಗಿನ ಪಿರಾಣಕ್ಕೆ ಏನೂ ಆಗ್ನಿಲ್ವಲ್ಲ, ಅದೇ ನಂಗೆ ಸಮಾಧಾನ. ಅಲ್ಲ ಬಾಬು, ನೀವೆಲ್ಲ ಸೇರಿ ಆ ಕಲಿನ ಪೊಲೀಸ್ಗೆ ಇಟ್ಕೊಟ್ರಿ ಅಂತ ಹೇಳಿದ್ರೆ ಮತ್ತು ಅವನು ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡ? ನನಗೂ ಅದೇ ಅರ್ಥ ಆಯ್ತಿಲ್ಲ ಕಲ. ಕಲಿ ಹೆಂಗೆ ಸ್ಟೇಷನಿಂದ ಆಚೆ ಬಂದ ಅಂತ. ಮೊದಲೇ ಸಿಂಗಾರಾಮನು ಬಂಗಾರಮ್ಮನ ಮನೆಗೆ ಬಂದು ಒಕ್ಕರ್ಸ್ಕೊಂಡ್ಬಿಟ್ಲು. ಎಲ್ಲ ಹೆಂಗ್ ಸಾಧ್ಯ? ಅದೇ ನನಗೂ ಗೊತ್ತಾಯ್ತಾ ಇಲ್ಲ ಅಪ್ಪಯ್ಯ. ನನ್ನ ಮಗ ಕಲಿ ಬಾರ್ ಓಪನ್ ಮಾಡಿರೋ ವೀರಭದ್ರ ಅಲ್ಲಿ ನೋಡಿ ಬಂದರು. ಬಿಸ್ನೆಸ್ ಮ್ಯಾನ್ ರಾಜಶೇಖರ್ ಸರ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತಾಂಡವ್. ಇಷ್ಟೇ ಅಲ್ಲ, ಇನ್ನೂ ಬೇಜಾನ್ ಕೈಗಳಿದೆ, ಕಾಣದ ಕೈಗಳು. ರಾಜಿ, ನಂಜವ್ವ, ಸಾಕ ಸರ್. ಸರ್, ನಿಮ್ಮ ಬೆಂಬಲ ನಮಗೇನಾದರೂ ಸಿಕ್ಕಿದ್ರೆ ನಮ್ಮ ಇಡೀ ಖಾನ್ದಾನೇ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ನೀವು ನಮಗೆ ಮೇವು ಹಾಕಿದ್ರೆ ನಾವು ಆ ಬಂಗಾರಮ್ಮಗೆ ನೀರು ಕುಡಿಸ್ತೀವಿ. ಸರ್, ನೀವು ನನ್ನ ಪರ ಅಂತ ನೋಡಿ
ನಿಮ್ಮ ಪಕ್ಷನ ಪಾರಿವಾಳದಂತೆ ಹಾರಿಸ್ತೀವಿ. ಕೈ ನಮ್ಮದೇ, ಆಟ ನಿಮ್ಮದು ಸಾಹೇಬ್ರೆ. ಆ ಬಂಗಾರಮ್ಮನ ಬಗ್ಗು ಬಡ್ದು ಅಧಿಕಾರಿ ಚುಕ್ಕಾನಿ ಹಿಡೀರಿ, ಆಮೇಲೆ ಬಾರ್ ಮೇಲೆ ಬಾರ್ ಓಪನ್ ಮಾಡ್ತೀನಿ ನಾನು. ಆ ಕಂಟಿನ ಹಿಡಿದು ಕಟ್ಟಾಕಿ ಎಳ್ಕೊಬರೋ ಜವಾಬ್ದಾರಿ ನಂದು. ಎಣ್ಣೆ ಒಳೆನೆ ಹರಿಸಿ ಉಳಿದ ಎಮ್ಮೆಲೆಗಳನ್ನ ಕೊಂಡ್ಕೊಳ್ಬೋದು. ಸರ್, ಹಣ ಎಂಡ ಎರಡು ಒಟ್ಟಿಗೆ ಸೇರಿದ್ರೆ ಶತ್ರುಗಳು ಧೂಳಿಪಟ್ಟಾಗಿ ಹೋಗ್ತಾರೆ. ಚೌಕಾಬಾರ ಚೌಕನ ನೀವು ಹಾಕಿ, ಕಾಯಿನ ನಾವು ನಡೆಸ್ತೀವಿ. ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಬಂಗಾರನ್ನ ಕಾಗೆ ಬಂಗಾರ ಮಾಡಿ ಮತ್ತೆ ಮೇಲಕ್ಕೆ ಏಳಕ್ಕಾಗಬಾರ್ದು, ಹಾಗೆ ಭೂಮಿಲಿ ಹುದುಗ್ ಬಿಡೋಣ. ಏನಂತೀರಿ? ನನಗೆ ಈ ಡೀಲ್ ಓಕೆ. ಅಣ್ಣಯ್ಯ, ಅಣ್ಣಯ್ಯ ಊಟ ಮಾಡು. ನಂಗೆ ಬೇಡ ತಂಗಿ, ಬಾ. ಹಾಗೆ ಹೇಳ್ಬೇಡ ಅಣ್ಣಯ್ಯ, ಬಾ ನೀನು. ಹೊಟ್ಟೆನಾಗ ಬೆಂಕಿ ಇರಬೇಕಾದ್ರೆ ಗಂಟ್ಲನಾಗ ಅನ್ನ ಇಳಿಯೋಕ್ಕಿಲ್ಲ. ನಿನಗೆ ಊಟ ಬೇಡ ಅಂದಕ್ಕೆ ನಾನು ಊಟ ಮಾಡೋಕ್ಕಿಲ್ಲ. ನಾನು ಹೊಟ್ಟೆಯ ಊಟ. ಒಂದು ಅರ್ಥ ಮಾಡ್ಕ ಮಗ, ಒಂದು ಕಿತ ನಮ್ಮ ಕೈಗೆ ರಕ್ತದ ಕಲೆ ಅಂಟ್ಬಿಟ್ರೆ ಅದನ್ನ ತೊಳೆಯೋಕ್ಕೆ ಇಡೀ ಜನ್ಮ ಸುರಿಬೇಕಾಯ್ತದೆ. ಪಕ್ಷ ಅದೇ ಮುಖಂಡ್ರವ್ರೆ, ಅವರೆಲ್ಲ ನೋಡ್ಕೋತಾರೆ ಮಗ. ಅತ್ತೆ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಆಗಲೇ ಅಜ್ಜಿ ನನ್ನ ಮೇಲೆ ಅನುಮಾನ ಪಟ್ರಲ್ಲ, ಇಷ್ಟಕ್ಕೆಲ್ಲ ಕಾರಣ ಆ ಹೊಸ ಹುಡುಗಿ ಸ್ನೇಹ ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ತಿಲ್ವಾ? ಏನು ಹೇಳ್ತಿದ್ಯಾ ರಾಧಾ? ಏಯ್, ಆ ಹುಡುಗಿ ಬಗ್ಗೆ ಮಾತಾಡಬೇಡ ನೀನು. ನಾನು ನಿನ್ನ ಬಗ್ಗೆ ಹೇಳ್ದೆ ಅಂತ ನೀವು ಆ ಹುಡುಗಿ ಬಗ್ಗೆ ಹೇಳ್ತಿದ್ಯಾ? ಇಲ್ಲ ಅಜ್ಜಿ, ನನ್ನ ಅನುಮಾನಕ್ಕೆ ತುಂಬ ಕಾರಣಗಳಿದೆ, ಅದಕ್ಕೆ ಈಗ ಹೇಳ್ತಿದ್ದೀನಿ. ಮೊದಲನೇದು, ಆ ಹೊಸ ಹುಡುಗಿ ಸ್ನೇಹ ಮತ್ತು ಅವರಪ್ಪ ಬಂದಮೇಲೆ ತುಂಬ ಬದಲಾವಣೆಗಳಾಗಿದೆ. ಎರಡನೇದು, ಅತ್ತೆ ಮತ್ತು ಸ್ನೇಹಂಗೆ ಆಕ್ಸಿಡೆಂಟ್ ಆದಾಗ ಕಂಟಿ ಮಾವನ ಬಲವಂತವಾಗಿ ಅಪ್ಪ ಮಗಳು ಅಲ್ಲೇ ಜೊತೆಲಿ ಇರಿಸ್ಕೊಂಡಿದ್ದಾರೆ. ನಂಗೋಸಿ ಅರ್ಜೆಂಟ್ ಕೆಲಸ ಐತೆ, ನಿಮ್ಗೇನೋ ಅಭ್ಯಂತರ ಇಲ್ಲ ಅಂದರೆ ಬೇರೆ ಕಾರ್ ಮಾಡಿಕೊಡ್ಲಾ? ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡಿ. ಹಂಗಲ್ಲ, ಅದು ಸಾಹೇಬ್ರೆ, ದಯವಿಟ್ಟು ನಮ್ಮ ಜೊತೆ ಬನ್ನಿ, ನಮಗೆ ಬಿಟ್ಟು ಹೋಗಬೇಡಿ.